ಮಂಜೂರುಗೊಳಿಸುವುದು ಮುಖ್ಯವಲ್ಲ, ಅದರ ಬೆನ್ನ ಹಿಂದೆ ಬಿದ್ದು ಕಾರ್ಯಗತಗೊಳಿಸುವುದು ಮುಖ್ಯ. ಕಲ್ಲರಕೋಡಿಗೆ ಕಾಲೇಜು ಮಂಜೂರುಗೊಳಿಸಿದ ಬಳಿಕ ಅದನ್ನು ಉಳಿಸಿಕೊಳ್ಳುವುದು ಎಲ್ಲರ ಜವಾಬ್ದಾರಿ. ಗ್ರಾಮದಲ್ಲಿ 2ನೇ ಪದವಿ ಪೂರ್ವ ಕಾಲೇಜು ಆಗುತ್ತದೆ ಎಂದು ಯಾರೂ ಕನಸಲ್ಲೂ ನೆನೆಸಿರಲಿಲ್ಲ. ಯಾವುದು ಮಾಡಲು ಅಸಾಧ್ಯವೋ ಅದನ್ನು ಸಾಧ್ಯವಾಗಿಸುವುದು ನಮ್ಮ ಗುರಿ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲರಕೋಡಿಯಲ್ಲಿ ನೂತನವಾಗಿ ನಿರ್ಮಾಣವಾದ ಉನ್ನತೀಕರಿಸಿದ ಪದವಿ ಪೂರ್ವ ಕಾಲೇಜು ಕಟ್ಟಡವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನೆನೆಸುವ ಕೆಲಸ ಮಾಡೋದು ಸುಲಭ, ಅದು ಯಾರಿಗೂ ಕೂಡ ಮಾಡಬಹುದು. ಯಾರು ನೆನೆಸಲಿಲ್ಲ ಅದನ್ನು ಮಾಡುವ ಕೆಲಸವೇ ಅದು ನಮ್ಮೆಲ್ಲರ ಒಂದು ಪ್ರಾಮುಖ್ಯ ಕೆಲಸ ಅಂತ ನಾನು ಇವತ್ತು ಹೇಳಿಕೊಂಡು, ಈ ಒಂದು ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿ ಅತ್ಯುತ್ತಮವಾದ ಶಿಕ್ಷಣ ಪಡೆದುಕೊಳ್ಳಿ. ನಾನೆಲ್ಲ ಹೆತ್ತವರಿಗೆ ಹೇಳೋದು ಇಷ್ಟೇ, ದಯವಿಟ್ಟು ನಿಮ್ಮಿಂದ ಆಗುವಂಥ ಸಹಕಾರ ಶಾಲೆಗೆ ಕೊಡಲಿ. ಎಷ್ಟೇ ಆದರೂ ಕೂಡ ಅದು ಕೊಟ್ಟರೆ ಪರೋಕ್ಷವಾಗಿ ಕ್ಷೇತ್ರ ಜನಸಾಮಾನ್ಯ ಮಕ್ಕಳಿಗೆ ಪ್ರಯೋಜನ ಖಂಡಿತವಾಗಿಯೂ ಆಗ್ತದೆ. ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದ ಸಾಯ್ಬೇಕಂತ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನಿಮಗೊಂದು ನೆಮ್ಮದಿಯ ಜೀವನ, ಸ್ವಾಭಿಮಾನದ ಬದುಕು ಪ್ರತಿಯೊಬ್ಬರಿಗೆ ಬರಲಿ ಅಂತ ಹೇಳಿಕೊಳ್ತಾ, ಅದು ಜೊತೆಲಿ ಬಹುಶಃ ಮೊಂಟೆಪದವು ಕಾಲೇಜಿನ 6 ವಿದ್ಯಾರ್ಥಿಗಳು 600ಕ್ಕಿಂತ ಅಧಿಕ ಮಾರ್ಕ್ಗಳನ್ನು ಪಡ್ಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಡಿಎಸ್ ಗಟ್ಟಿ ಅವರು ಮೇಲಿನ ಅಂತಸ್ತನ್ನು ಉದ್ಘಾಟಿಸಿ ಮಾತನಾಡಿದರು. ತೆಲಂಗಾಣದ ಆಶಾ ಕಾರ್ಯಕರ್ತೆಯರು ಕೂಡ ಕಾರಣ, ಆರೋಗ್ಯ ಇಲಾಖೆಯು ಕಾರಣ ಅಂತೇಳಿ ಹೇಳಿ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದಿಸಿಕೊಂಡು ಆರೋಗ್ಯ ಸಹಾಯಕಿಯರಿಗೂ ಕೂಡ ನಾನು ವಂದಿಸಿ, ಬಹುಶಃ ಇನ್ನಷ್ಟು ಈ ಕಲ್ಲರಕೋಡಿ ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳು ಕೂಡ ತುಂಬ ಸಹಕಾರವನ್ನು ನೀಡಿದ್ದೀರಿ. ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ವಂದಿಸಿ ಅಭಿನಂದಿಸಿಕೊಂಡು, ಈ ಶಿಕ್ಷಣ ಸಂಸ್ಥೆಯನ್ನು KPSC ಮಾಡಿ ಇವತ್ತು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಂಥ ಈ ಕ್ಷೇತ್ರದ ಜನನಾಯಕರೂ ಆಗಿರ್ತಕ್ಕಂಥ UT ಖಾದರ್ ಅವರಿಗೆ ಈ ಭಾಗದ ಜನತೆಯ ಪರವಾಗಿ, ಗ್ರಾಮದವರ ಪರವಾಗಿ, ನನ್ನ ವೈಯಕ್ತಿಕವಾಗಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ನರಿಂಗಾನ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷ ನವಾಜ್ ನರಿಂಗಾನ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಬಂಟ್ವಾಳ ತಾಲೂಕು ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ಚಂದ್ರಹಾಸ ಕರ್ಕೇರ ತರಗತಿ ಕೊಠಡಿಗಳನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಕಾಲೇಜು ಮಂಜೂರುಗೊಳಿಸಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ನಿರ್ಮಾಣದ ರೂವಾರಿ ನರಿಂಗಾನ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷ ನವಾಜ್ ನರಿಂಗಾನ, ಉಪನಿರ್ದೇಶಕಿ HH ರಾಜೇಶ್ವರಿ, ಮೊಂಟೆಪದವು ಪ್ರೌಢಶಾಲಾ ಹಿರಿಯ ಶಿಕ್ಷಕ ಸಂತೋಷ್ HM, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲೆ ಹರಿಣಾಕ್ಷಿ ಬಿ, ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ಜೋಯ್ಸ್ ಮೇರಿ ಕುವೆಲ್ಲೋ, ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ನಯನ ಕುಮಾರಿ, ಗ್ರಾಮದ ನಿವೃತ್ತ ಮಿಡ್ವೈಫ್ ಸಿಲ್ವಿ ಐರಿಸ್ ಬಂಗೇರಾ, ನಿವೃತ್ತ ಉಗ್ರಾಣಿ ವೆಂಕಪ್ಪ ಅಂಬುಗ, ನಿವೃತ್ತ ಕಾರ್ಯದರ್ಶಿ ಡಿ ರಾಜೀವ ಧರ್ಮಕ್ಕಿ, ಕಟ್ಟಡ ಗುತ್ತಿಗೆದಾರ ಫರ್ಜಾನ್ ಅಹ್ಮದ್, ಮೊಂಟೆಪದವು KPS ಹಾಗೂ ಕಲ್ಲರಕೋಡಿ ಶಾಲೆಯ SSLCಯ 160 ವಿದ್ಯಾರ್ಥಿಗಳು, ಕಲ್ಲರಕೋಡಿ ಶಾಲಾ ಪ್ರಥಮ PUC ವಿದ್ಯಾರ್ಥಿಗಳು, ಕಾಲೇಜಿನ ನೂತನ ಶಿಕ್ಷಕ ವೃಂದ, ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವರ್ಗಾವಣೆಗೊಂಡ ಹಾಗೂ ಪ್ರಸ್ತುತ ಸೇವೆ ಸಲ್ಲಿಸುತ್ತಿರುವ ಎಲ್ಲಾ ಶಿಕ್ಷಕ ಶಿಕ್ಷಕಿಯರು ಹಾಗೂ ಸಿಬ್ಬಂದಿಗಳನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭ ಬಂಟ್ವಾಳ ತಾಲೂಕು ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾಲತಿ ಕೆ, ನರಿಂಗಾನ ಕಂಬಳ ಸಮಿತಿ ಕಾರ್ಯಾಧ್ಯಕ್ಷ ಪ್ರಶಾಂತ್ ಕಾಜವ ಮಿತ್ತಕೋಡಿ, ನರಿಂಗಾನ ಬೋಳ ಸೇಂಟ್ ಲಾರೆನ್ಸ್ ಚರ್ಚ್ನ ಧರ್ಮಗುರು ರೆವರೆಂಡ್ ಫಾದರ್ ಫೆಡ್ರಿಕ್ ಡಿಸೋಜಾ, ಸಮಾಜ ಸೇವಕ ಇಬ್ರಾಹಿಂ ಪಾರೆ, ಜಲೀಲ್ ಮೊಂಟುಗೋಳಿ, DDPI HH ರಾಜೇಶ್ವರಿ, ನರಿಂಗಾನ ಗ್ರಾಮ ಪಂಚಾಯತ್ನ PDO ಶ್ವೇತಾ ಕೆ, ಕಾರ್ಯದರ್ಶಿ ನಳಿನಿ ಎಕೆ, ಗ್ರಾಮ ಕರ್ಣಿಕರಾದ ಚೈತ್ರಾ ಕೆ, ಪ್ರಗತಿಪರ ಕೃಷಿಕ ಚಂದ್ರಹಾಸ್ ಶೆಟ್ಟಿ ಮೋರ್ಲಗೊತ್ತು ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಪತ್ರಕರ್ತ ಸತೀಶ್ ಕುಮಾರ್ ಪುಂಡಿಕಾಯಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ವಿದ್ಯಾಧರ್ ಶೆಟ್ಟಿ, V4 ನ್ಯೂಸ್, ಉಳ್ಳಾಲ.